ನಮಸ್ಕಾರ. ಈ ವಿಡಿಯೋದಲ್ಲಿ ಆಧುನಿಕ ಏಷ್ಯಾದ ಇತಿಹಾಸದಲ್ಲಿ ಬರುವ 1911ರ ಚೀನಿ ಕ್ರಾಂತಿಯನ್ನು ಕುರಿತು ನಿಮಗೆ ಮಾಹಿತಿಗಳನ್ನ ನೀಡ್ತಾ ಇದ್ದೇನೆ. 1911ರ ಚೀನಿ ಕ್ರಾಂತಿಯನ್ನು ಎರಡು ಭಾಗವಾಗಿ ಮಾಡಿಕೊಂಡು ವಿಡಿಯೋದ ಈ ಮೊದಲ ಭಾಗದಲ್ಲಿ 1911ರ ಚೀನಿ ಕ್ರಾಂತಿಯ ಕಾರಣಗಳನ್ನು ಮಾತ್ರ ವಿವರಿಸಲಾಗಿದೆ. ಭಾಗ ಎರಡರಲ್ಲಿ ಕ್ರಾಂತಿಯ ಘಟನೆಗಳು ಮತ್ತು ಅದರಿಂದ ಆದ ಪರಿಣಾಮಗಳೇನು ಅನ್ನೋದನ್ನು ನಿಮಗೆ ವಿವರಿಸಲಾಗುವುದು. ನಾನು ನಾಗೇಶ್ ಕೂಡ, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ 1911ರ ಚೀನಿ ಕ್ರಾಂತಿ ಆಧುನಿಕ ಚೀನಾದ ಇತಿಹಾಸದ ಒಂದು ಮಹತ್ವದ ಘಟನೆ ಅಂತ. ಏಕೆ ಕೇಳಿದರೆ, ಈ ಕ್ರಾಂತಿ ಚೀನಾದ ರಾಜಕಾರಣದಲ್ಲಿ ಮೂಲಭೂತವಾದ ಬದಲಾವಣೆಯನ್ನು ತಂತು. ಸುಮಾರು 2000 ವರ್ಷಗಳಿಂದ ಚೀನಾದಲ್ಲಿದ್ದಂಥ ರಾಜಪ್ರಭುತ್ವವನ್ನು ಅಳಿಸಿ ಹಾಕಿ ಗಣತಂತ್ರ ವ್ಯವಸ್ಥೆ ಚೀನಾದಲ್ಲಿ ಸ್ಥಾಪನೆಯಾಗೋದಕ್ಕೆ ಈ ಕ್ರಾಂತಿ ಕಾರಣವಾಯಿತು. ಈ ಕ್ರಾಂತಿಯ ಪ್ರಮುಖ ರೂವಾರಿ ಡಾಕ್ಟರ್ ಸನ್ಯಾತ್ ಸೇನ್ ಆಗಿದ್ದ. ಇದೊಂದು ರಕ್ತರಹಿತವಾದ ಕ್ರಾಂತಿ ಅಂತ ಅನ್ಬೋದು. ಮೊದಲೇ ಹೇಳ್ದಂಗೆ ಇದೊಂದು ರಾಜಕೀಯ ಕ್ರಾಂತಿ, ಒಂದು ಸಾಮಾಜಿಕ ಆರ್ಥಿಕ ಕ್ರಾಂತಿ ಇದು ಆಗಿರಲಿಲ್ಲ. ಆದ್ದರಿಂದ ಚೀನಿಯರ ಜೀವನ ಕ್ರಮದಲ್ಲಿ ಮಹತ್ವದ ಬದಲಾವಣೆಗಳನ್ನೇನು 1911ರ ಚೀನಿ ಕ್ರಾಂತಿ ತರಲಿಲ್ಲ. ಆದರೆ ಆಧುನಿಕ ಚೀನಾವನ್ನು ನಿರ್ಮಿಸುವ ದಿಶೆಯಲ್ಲಿ ಇದೊಂದು ಅತ್ಯಂತ ಪ್ರಮುಖ ಹೆಜ್ಜೆ ಗುರುತಾಗಿತ್ತು. ಮಂಚು ವಂಶದ ದುರ್ಬಲ ಆಡಳಿತದಿಂದಾಗಿ ಚೀನಾ ಆಧುನೀಕರಣಗೊಳ್ಳೋದು ಸಾಧ್ಯ ಆಗದೇ ಇದ್ದಾಗ, ಚೀನಾದ ಮೇಲಿನ ವಿದೇಶಿ ಆಕ್ರಮಣವನ್ನು ಮಂಚುಗಳು ನಿಯಂತ್ರಿಸದೇ ಹೋದಾಗ, ಈ ಮಂಚುಗಳ ದುರಾಡಳಿತವನ್ನು ಕೊನೆಗಾಣಿಸಿ ದೇಶವನ್ನು ಆಧುನೀಕರಣಗೊಳಿಸಬೇಕು ಅನ್ನೋ ದಿಶೆಯಲ್ಲಿ ಈ ಕ್ರಾಂತಿಯನ್ನು ನಡೆಸಲಾಯಿತು. ಈ ಕ್ರಾಂತಿಗೆ ಹಲವಾರು ಕಾರಣಗಳಿದ್ದು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳುವ. ಮೊದಲನೇ ಕಾರಣ ಮಂಚು ವಂಶದ ಒಂದು ಅಸಮರ್ಥ ಆಳ್ವಿಕೆ ಕಾರಣ ಆಗಿತ್ತು. ಕ್ರಿಸ್ತಶಕ 1644ರಿಂದ 1912ರವರೆಗೆ ಚೀನಾವನ್ನು ಮಂಚು ಸರ್ಕಾರ ಆಳ್ತು. ಇವರು ಅಂದರೆ ಮಂಚುಗಳು ಉತ್ತರ ಚೀನಾದ ಮಂಚೂರಿಯಾದಿಂದ ಬಂದವರಾಗಿದ್ದರಿಂದ ಇವರನ್ನು ಮಂಚುಗಳು ಅಂತ ಹೇಳಿ ಕರೆಯಲಾಗ್ತಿತ್ತು. ಇವರ ಮೊದಲ 150 ವರ್ಷಗಳ ಆಳ್ವಿಕೆ ಸಮರ್ಥವಾಗಿ ಇತ್ತು. ಆದರೆ ಆನಂತರ ಅಧಿಕಾರಕ್ಕೆ ಬಂದ ದುರ್ಬಲ ದೊರೆಗಳಿಂದಾಗಿ ಈ ವಂಶ ತನ್ನ ಪ್ರತಿಷ್ಠೆಯನ್ನು ಕಳ್ಕೊಳ್ತು ಮತ್ತು ಚೀನಾದ ಗೌರವ ಪ್ರತಿಷ್ಠೆಯನ್ನು ಅಂತಾರಾಷ್ಟ್ರೀಯವಾಗಿ ಎತ್ತಿ ಹಿಡಿಯುವಲ್ಲೂ ಕೂಡ ವಿಫಲವಾಯಿತು. ಮಂಚುಗಳ ಆಳ್ವಿಕೆಯಲ್ಲಿ ಚೀನಾ ಒಂದು ದುರ್ಬಲ ರಾಷ್ಟ್ರ ಆಗಿದೆ ಅನ್ನೋದನ್ನು ವಿದೇಶಿಯರು ಬಹಳ ಬೇಗ ಮನಗಂಡರು. ಚೀನಾವನ್ನು ಒಂದು ಕಾಗದದ ಹುಲಿ ಅಂಥೇಳಿ ಅವರು ಪರಿಗಣಿಸಿದ್ದು. ಇದಕ್ಕೆ ಕಾರಣಗಳಿದ್ದು. ಚೀನಾ 18ನೇ ಶತಮಾನ ಮತ್ತು 19ನೇ ಶತಮಾನದ ಮೊದಲ ಭಾಗದಲ್ಲಿ ಮಾಡಿದಂಥ ಎಲ್ಲ ಪ್ರಮುಖ ಯುದ್ಧಗಳಲ್ಲೂ ಅದು ಅನುಭವಿಸಿದ್ದು ಸೋಲನ್ನೇ. ಉದಾಹರಣೆಗೆ 1839ರಿಂದ 60ರವರೆಗೆ ನಡೆದಂಥ 2 ಅಫೀಮ್ ಯುದ್ಧಗಳಿರ್ಬೋದು, ಆನಂತರ ನಡೆದ ತೈಪಿಂಗ್ ದಂಗೆ ಇರ್ಬೋದು, 1895ರ ಚೀನಾ ಜಪಾನ್ ಯುದ್ಧ ಇರ್ಬೋದು, ಅಥವಾ 1900ರ ಬಾಕ್ಸರ್ ದಂಗೆ ಇರ್ಬೋದು. ಈ ಎಲ್ಲ ಯುದ್ಧಗಳಲ್ಲೂ ಕೂಡ ಮಂಚು ಸರ್ಕಾರ ಹೀನಾಯವಾದ ಸೋಲನ್ನೇ ಕಂಡಿತ್ತು. ಆದ್ದರಿಂದ ವಿದೇಶಿ ರಾಷ್ಟ್ರಗಳಿಗೆ ಗೊತ್ತಾಗಿತ್ತು ಚೀನಾ ಒಂದು ಪೇಪರ್ ಟೈಗರ್ ಅಂತ ಹೇಳಿ. ತನ್ನ ನೆಲದಲ್ಲೇ ಇದ್ದ ಮಂಚೂರಿಯಕ್ಕಾಗಿ ರಷ್ಯಾ ಮತ್ತು ಜಪಾನ್ ಹೋರಾಟ ನಡೆಸ್ತಾ ಇದ್ರೂ ಕೂಡ ಮಂಚು ಸರ್ಕಾರ ಮೂಕ ಪ್ರೇಕ್ಷಕವಾಗಿ ಕುಳಿತಿತ್ತು. ಅದು ವಿದೇಶಿಯರಿಗೆ ಬರೆದುಕೊಟ್ಟ ಒಪ್ಪಂದಗಳಾದ ನ್ಯಾನ್ಕಿಂಗ್, ಟಿನ್ಸ್ಟಿನ್, ಪೀಕಿಂಗ್, ವಾಂಗಿಯಾ, ವಾಂಪೋವಾ ಮೊದಲಾದ ಒಪ್ಪಂದಗಳಿಂದಾಗಿ ಬಹುತೇಕ ಚೀನಾವನ್ನು ವಿದೇಶಗಳಿಗೆ ಒತ್ತೆ ಇಟ್ಟಿತ್ತು. ಒಂದು ಆಡಳಿತ ವ್ಯವಸ್ಥೆ ಮೇಲಾಗಲಿ, ಪ್ರಾಂತ್ಯ ಸರ್ಕಾರಗಳ ಮೇಲಾಗಲಿ ಒಂದು ನಿಯಂತ್ರಣ ಅಂತಕ್ಕಂಥದ್ದು ಮಂಚು ಸರ್ಕಾರಕ್ಕೆ ಇರಲಿಲ್ಲ. ಅದರಿಂದ ದುರಾಡಳಿತ ಮತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲ ಕಡೆ ಮನೆ ಮಾಡಿತ್ತು. ಪ್ರಾಂತ್ಯಾಧಿಕಾರಿಗಳಂತೂ ಸರ್ವಾಧಿಕಾರಿಗಳಂತೆ ವರ್ತನೆ ಮಾಡ್ತಾ ಜನರನ್ನು ಸುಲಿಗೆ ಮಾಡ್ತಾಯಿದ್ರು. ಇಂತಹ ದುರ್ಬಲ ಮಂಚು ಆಳ್ವಿಕೆ ಜನರ ಆಕ್ರೋಶಕ್ಕೆ ಬಹಳ ಮುಖ್ಯವಾಗಿ ಕಾರಣವಾಗಿತ್ತು. ಮಂಚು ಸರ್ಕಾರ ಸುಂಕ ವಿಧಿಸುವ ಅಧಿಕಾರವನ್ನು ವಿದೇಶಿಯರಿಗೆ ಬಿಟ್ಟುಕೊಟ್ಟಿತ್ತು. ಚೀನಾದ ನೆಲದಲ್ಲಿ ಅಪರಾಧ ಮಾಡಿದ ವಿದೇಶಿಯರನ್ನು ತನ್ನ ನೆಲದ ಕಾನೂನಿಗೆ ಅನುಗುಣವಾಗಿ ವಿಚಾರಣೆಗೆ ಒಳಪಡಿಸುವ ಅಧಿಕಾರವನ್ನು ಬಿಟ್ಟುಕೊಟ್ಟಿತ್ತು. ಅದು ವಿದೇಶಿಯರಿಗೆ ಎಕ್ಸ್ಟ್ರಾ ಟೆರಿಟೋರಿಯಾಲಿಟಿ ಸೌಲಭ್ಯವನ್ನು ಕೊಡೋದ್ರ ಮುಖಾಂತರ.
ವಿದೇಶಿ ಮತಧರ್ಮವನ್ನು ಚೀನಾದಲ್ಲಿ ಪ್ರಚಾರ ಮಾಡೋದಕ್ಕೆ ಅವಕಾಶ ನೀಡಿತ್ತು. ತನ್ನ ಪ್ರಜೆಗಳೇ ಸಾಯ್ತಾ ಇದ್ರೂ ಕೂಡ ಅಫೀಮ್ ವ್ಯಾಪಾರಕ್ಕೆ ಅದು ಅನುಮತಿಯನ್ನು ವಿದೇಶಿಗಳಿಗೆ ಕೊಡ್ತು. ಹೀಗೆ ಈ ಎಲ್ಲ ಕ್ರಮಗಳಿಂದ ಚೀನಾ ಒಂದು ವಿದೇಶಿ ರಾಷ್ಟ್ರಗಳ ಅಧೀನ ರಾಷ್ಟ್ರವಾಗೋದಕ್ಕೆ, ಒಂದು ಅಂತಾರಾಷ್ಟ್ರೀಯವಾಗಿ ತನ್ನ ಗೌರವ ಪ್ರತಿಷ್ಠೆ ಕಳೆದುಕೊಳ್ಳೋದಕ್ಕೆ ಅದು ಕಾರಣವಾಗಿತ್ತು. 1875ರಿಂದ 1908ರವರೆಗೆ ಆಳಿದಂತಹ ಕುವಾಂಗ್ಸು ಒಬ್ಬ ದುರ್ಬಲ ದೊರೆಯಾಗಿದ್ದ. ಅದರಿಂದ ಆಡಳಿತ ಎಲ್ಲ ರಾಣಿ ಜೂಷಿಯ ಕೈ ಸೇರಿತ್ತು. ಈಕೆ ಚಾಣಕ್ಷಳೇ ಆಗಿದ್ದರೂ ಕೂಡ ಚೀನಾವನ್ನು ದುಸ್ಥಿತಿಯಿಂದ ಪಾರು ಮಾಡುವ ಶಕ್ತಿ ಅವಳಿಗೆ ಇರಲಿಲ್ಲ. ಈತನ ಮಧ್ಯೆ 1908ರ ನವೆಂಬರ್ 14ರಂದು ದೊರೆ ಕುವಾಂಗ್ಸು ಮತ್ತು ರಾಣಿ ಜೂಷಿ ಒಂದೇ ದಿನ ತೀರ್ಕೊಂಡ್ರು. ಇದಾದ ನಂತರ ಅತ್ಯಂತ ನುರಿತ ಆಡಳಿತಗಾರನು, ಬಲಿಷ್ಠ ನಾಯಕನೂ ಆಗಿದ್ದ ಯುವಾನ್ ಶಿಕಾಯಿನನ್ನು ರಾಜಪ್ರತಿನಿಧಿ ಚುನ್ ಕಡ್ಡಾಯವಾಗಿ ಅಧಿಕಾರದಿಂದ ನಿವೃತ್ತಿಗೊಳಿಸಿದ. ಇಂತಹ ಕ್ರಮಗಳಿಂದ ಮಂಚು ಸರ್ಕಾರ ಇನ್ನಷ್ಟು ದುರ್ಬಲಗೊಳ್ಳೋದಕ್ಕೆ ಕಾರಣವಾಯಿತು. ಆಡಳಿತದ ಮೇಲಿನ ನಿಯಂತ್ರಣ ಅದಕ್ಕೆ ಹೊರಟೋಯಿತು. ಕುವಾಂಗ್ಸುನ ಮರಣಾನಂತರ ಅಧಿಕಾರಕ್ಕೆ ಬಂದ ಪೂಯಿ ಒಬ್ಬ ಬಾಲಕ ದೊರೆಯಾಗಿದ್ದ. ಅದರಿಂದ ಚುನ್ನನ್ನು ರಾಜಪ್ರತಿನಿಧಿಯಾಗಿ ನೇಮಕ ಮಾಡಲಾಯಿತು. ಹೀಗೆ ರಾಜಪ್ರತಿನಿಧಿಯಾದ ಚುನ್ನನಿಗೆ ಯಾವುದೇ ರಾಜನೀತಿ ನೈಪುಣ್ಯ ಅಂತಕ್ಕಂಥದ್ದು ಇರಲಿಲ್ಲ. ಅಪಾಯದ ಸಂದರ್ಭದಲ್ಲಿ ಮಂಚು ಸರ್ಕಾರವನ್ನು ಉಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವನಿಗೆ ಇರಲಿಲ್ಲ. ಅದರಿಂದ ಚೀನಾದಲ್ಲಿ ದಬ್ಬಾಳಿಕೆ, ಅರಾಜಕತೆ ಹೆಚ್ಚಿ ಈ ಮಂಚುಗಳ ದುರಾಡಳಿತ ಅಂತ್ಯಗೊಳ್ಳದೆ ಚೀನಾ ಪ್ರಗತಿ ಕಾಣೋದು ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಜನ ಬರೋದಕ್ಕೆ ಕಾರಣ ಆದದ್ದು ಕ್ರಾಂತಿಗೆ ಕಾರಣವಾಯಿತು. ಎರಡನೇ ಕಾರಣ ವಿಫಲಗೊಂಡ ರಾಜಕೀಯ ಸುಧಾರಣೆಗಳು. ನಮ್ಗೆ ಗೊತ್ತಿದೆ, ಬಾಕ್ಸರ್ ದಂಗೆಯಲ್ಲಿ ಹೀನಾಯ ಸೋಲು ಕಂಡ ನಂತರ ರಾಣಿ ಜೂಷಿ ಮಂಚು ವಂಶದ ವಿರುದ್ಧ ತಿರುಗಬಹುದಾದ ಜನರ ಆಕ್ರೋಶವನ್ನು ಶಮನ ಮಾಡೋದಕ್ಕೆ ಒಂದಷ್ಟು ಸುಧಾರಣೆಗಳನ್ನು ತಂದಳು. ಅದರಲ್ಲಿ ಸೈನಿಕ ಸುಧಾರಣೆಗಳು, ಆರ್ಥಿಕ ಸುಧಾರಣೆಗಳಿದ್ವು, ಹೊಸ ಇಲಾಖೆಗಳನ್ನು ಸ್ಥಾಪಿಸುವ ಸುಧಾರಣೆಗಳಿದ್ದು, ರೈಲು ಮಾರ್ಗ ನಿರ್ಮಾಣ, ರಸ್ತೆ ನಿರ್ಮಾಣ, ಕೈಗಾರಿಕೆ, ಗಣಿಗಳ ಸ್ಥಾಪನೆ, ಹೀಗೆಲ್ಲ ಅನೇಕ ಸುಧಾರಣೆಗಳಿದ್ದು. ಜೊತೆಗೆ ರಾಜಕೀಯವಾಗಿ ಒಂದು ಸಂವಿಧಾನಬದ್ಧ ರಾಜಪ್ರಭುತ್ವವನ್ನು ಜಾರಿಗೆ ತಂದು ರಾಷ್ಟ್ರೀಯ ಸಭೆಯನ್ನು ಕೂಡ ರಾಣಿ ಜೂಷಿ ಸ್ಥಾಪಿಸಿದ್ಲು. ಸೊ ಹೀಗೆ ರಾಷ್ಟ್ರೀಯ ಸಭೆ ಸ್ಥಾಪನೆಯಾದರೂ ಕೂಡ ರಾಷ್ಟ್ರೀಯ ಸಭೆಗೆ ಯಾವುದೇ ವಾಸ್ತವ ಅಧಿಕಾರವನ್ನು ಕೊಡೋದಕ್ಕೆ ಮಂಚು ಸರ್ಕಾರ ಸಿದ್ಧವಿರಲಿಲ್ಲ. ಆಡಳಿತದ ಎಲ್ಲ ಆಯಕಟ್ಟಿನ ಹುದ್ದೆಗಳು ಮಂಚುಗಳು ಕೈಯಲ್ಲಿದ್ದರೆ ಕೇವಲ ಕೆಳ ಹಂತದ ಹುದ್ದೆಗಳು ಮಾತ್ರ ಚೀನಿಯರಿಗೆ ಮೀಸಲಾಗಿದ್ದು. ಆದ್ದರಿಂದ ರಾಣಿ ಜೂಷಿ ಜಾರಿಗೆ ತಂದ ಯಾವ ಸುಧಾರಣೆಗಳು ಜನರನ್ನು ಸಮಾಧಾನಪಡಿಸಲಿಲ್ಲ, ಅವರ ಅಸಮಾಧಾನವನ್ನು ಶಮನಗೊಳಿಸಲಿಲ್ಲ. ಯಾವತ್ತೂ ಒಂದು ಪುಟ್ಟ ಜಪಾನ್ನ ಕೈಯಿಂದ ಚೀನಾ ಹೀನಾಯವಾದ ಸೋಲನ್ನು ಕಾಣ್ತೋ ಇದು ಚೀನಿಯರ ಆಕ್ರೋಶ ಹೆಚ್ಚೋದಕ್ಕೆ ಕಾರಣವಾಯಿತು. ಇನ್ನು ಮೂರನೇ ಕಾರಣ ಚೀನಾದ ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಸಮಸ್ಯೆ ಕಾರಣವಾಗಿತ್ತು. ಈ ಆರ್ಥಿಕ ಮುಗ್ಗಟ್ಟಿಗೆ ಒಂದು ಕಡೆ ಮಂಚು ದೊರೆಗಳ ಅದಕ್ಷತೆ ಕಾರಣವಾದರೆ, ಇನ್ನೊಂದು ವಿದೇಶಿಯರು ಚೀನಾದಲ್ಲಿ ನಿರಂತರವಾಗಿ ನಡೆಸ್ತಾ ಇದ್ದಂಥ ಲೂಟಿ ಕಾರಣವಾಗಿತ್ತು. ಇನ್ನು ಚೀನಾ ಅಫೀಮ್ ಯುದ್ಧದಲ್ಲಿ ಸೋತ ನಂತರ, ಚೀನಾ ಜಪಾನ್ ಯುದ್ಧದಲ್ಲಿ ಸೋತ ನಂತರ ಒಂದು ದೊಡ್ಡ ಪ್ರಮಾಣದ ದಂಡವನ್ನು ವಿದೇಶಿ ರಾಷ್ಟ್ರಗಳಿಗೆ ನೀಡಬೇಕಾಯಿತು. ಉದಾಹರಣೆಗೆ 1842ರ ನ್ಯಾನ್ಕಿಂಗ್ ಒಪ್ಪಂದದ ಪ್ರಕಾರ ಅದು 42 ಮಿಲಿಯನ್ ಟೇಲ್ಸ್ಗಳಷ್ಟು ಹಣವನ್ನು ವಿದೇಶಿಯರಿಗೆ ಕೊಡಬಾಯಿತು. ಟಿನ್ಸ್ಟಿನ್ ಒಪ್ಪಂದ ಪ್ರಕಾರ ಒಂದು 6 ಮಿಲಿಯನ್ ಟೇಲ್ಸ್ಗಳಷ್ಟು ಹಣ, ಶಿಮೊನೊಸೆಕಿ ಒಪ್ಪಂದದ ನಂತರ ಒಂದು 200 ಮಿಲಿಯನ್ ಟೇಲ್ಸ್ಗಳಷ್ಟು ಹಣ, ಬಾಕ್ಸರ್ ದಂಗೆಯ ನಂತರ ಸುಮಾರು $33 ಕೋಟಿ ಅದು ವಿದೇಶಿಯರಿಗೆ ಕೊಡಬೇಕಾಗಿದ್ದರಿಂದ ಚೀನಾದ ಖಜಾನೆ ಬಹುತೇಕ ಬರಿದಾಯಿತು. ಮಧ್ಯೆ ನೈಸರ್ಗಿಕ ವಿಕೋಪಗಳು, ಆಹಾರದ ಸಮಸ್ಯೆ ಮಂಚು ಸರ್ಕಾರವನ್ನು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿತು. ಇನ್ನು ಚೀನಾ ಒಂದು ಕೃಷಿ ಪ್ರಧಾನವಾದ ದೇಶವಾಗಿತ್ತು, ಆದರೆ ಅದರ ಕೃಷಿ ತೀರ ಹಿಂದುಳಿದಿತ್ತು. ಒಂದು ಊಳಿಗಮಾನ್ಯ ಮಾದರಿಯ ಕೃಷಿ ವ್ಯವಸ್ಥೆ ಅದರಲ್ಲಿದ್ದು ನಿಜವಾಗ್ಲೂ ಭೂಮಿಯನ್ನು ಉಳುಮೆ ಮಾಡುವ ರೈತರಿಗೆ ಅಲ್ಲಿ ಭೂಮಿ ಇರಲಿಲ್ಲ. ಕ್ಷಾಮ, ಬರಗಾಲ, ಬಡತನ ಚೀನಾವನ್ನು ಕಾಡ್ತಾ ಇದ್ದು. ಸರ್ಕಾರ ಈ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ರಷ್ಯಾದಿಂದ ಸಾಲ ಪಡೆದ್ರೂ ಕೂಡ ಸಮಸ್ಯೆ ಬಗೆಹರಿಯಲಿಲ್ಲ. ಅದರಿಂದ ಅದು ಸ್ಥಳೀಯ ತೆರಿಗೆಗಳನ್ನು ಜನರ ಮೇಲೆ ಹೆಚ್ಚಿಸಿತು. ಈಗಾಗಲೇ ಕ್ಷಾಮ, ಬರಗಾಲ, ನಿರುದ್ಯೋಗ ಇತ್ಯಾದಿ ಸಮಸ್ಯೆಗಳಿಂದ ಹೈರಾಣಾಗಿದ್ದ ಚೀನಿಯರು ಈ ಹೆಚ್ಚುವರಿ ತೆರಿಗೆ ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದರು. ಇದು ಕ್ರಾಂತಿಗೆ ಅಂತಿಮವಾಗಿ ಕಾರಣವಾಯಿತು. ಇನ್ನು ನಾಲ್ಕನೇ ಕಾರಣ ಜನಸಂಖ್ಯೆಯ ಸಮಸ್ಯೆ ಆಗಿತ್ತು. ಈ ಮಿತಿಮೀರಿ ಬೆಳೀತಾ ಇದ್ದ ಜನಸಂಖ್ಯೆ ಮತ್ತು ಅದಕ್ಕನುಗುಣವಾಗಿ ಸಂಪನ್ಮೂಲ ಅಭಿವೃದ್ಧಿ ಹೊಂದೇ ಇದ್ದದ್ದು ಅಂತಿಮವಾಗಿ ಕ್ರಾಂತಿಗೆ ಕಾರಣ ಆಯಿತು. 1885ರಲ್ಲಿ ಚೀನಾದ ಜನಸಂಖ್ಯೆ 37.7 ಕೋಟಿ. 1911ರ ವೇಳೆಗೆ ಅದು ಸುಮಾರು 43.7 ಕೋಟಿಗೆ, ಅಂದರೆ ಸುಮಾರು 6 ಕೋಟಿಯಷ್ಟು ಜನಸಂಖ್ಯೆ ಹೆಚ್ಚಿತ್ತು. ಹಂಗೆ ನೋಡಿದರೆ 2 ಅಫೀಮ್ ಯುದ್ಧಗಳಿಂದಾಗಿ, ತೈಪಿಂಗ್ ದಂಗೆಯಿಂದಾಗಿ, ಚೀನಾ ಜಪಾನ್ ಯುದ್ಧದಿಂದಾಗಿ
ಅಫೀಮ್ ಸೇವನೆಯಿಂದಾಗಿ ಪ್ರಕೃತಿ ವಿಕೋಪಗಳಿಂದಾಗಿ ಲಕ್ಷಾಂತರ ಚೀನಿಯರು ಬಲಿಯಾಗಿದ್ದರು. ಆದರೂ ಕೂಡ ಜನಸಂಖ್ಯಾ ಸ್ಫೋಟ ನಿಂತಿರಲಿಲ್ಲ. ಈ ಗಂಡು ಸಂತಾನವನ್ನು ಪಡಿಬೇಕು ಅನ್ನುವ ಚೀನಿ ದಂಪತಿಗಳ ಸಾಮಾಜಿಕ ಅಪೇಕ್ಷೆ ಈ ಜನಸಂಖ್ಯೆ ವೃದ್ಧಿಗೂ ಒಂದು ಕಾರಣವಾಗಿತ್ತು. ಈ ಹೆಚ್ಚುತ್ತಾ ಇದ್ದ ದೇಶದ ಜನಸಂಖ್ಯೆ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಗೆ ಬಹುದೊಡ್ಡ ಸವಾಲಾಯಿತು. ಆಹಾರದ ಸಮಸ್ಯೆಯನ್ನು ಸೃಷ್ಟಿಸಿತು, ವಸತಿ ಸಮಸ್ಯೆಯನ್ನು ಸೃಷ್ಟಿಸಿತು, ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿಸಿತು. ಹೀಗೆ ಇದು ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವಾಯಿತು. ಇನ್ನು ಆಹಾರದ ಕೊರತೆಯಿಂದ ಕಂಗಾಲಾದ ಚೀನಿಯರು ಎಲ್ಲ ನೈತಿಕತೆಯನ್ನು ಬಿಟ್ಟು ಕಳ್ಳತನ, ದರೋಡೆ, ಲೂಟಿಗಳಿಗೆ ಕೈ ಹಾಕಿದ್ರು. ಇದರಿಂದ ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಬಹುದೊಡ್ಡ ಸವಾಲಾಯಿತು. ಈ ಹಸುವಿನಿಂದ ನರಳ್ತಾ ಇದ್ದ ಜನರ ನೆರವಿಗೆ ಮಂಚ್ ಸರ್ಕಾರ ಬಾರದೇ ಇದ್ದುದರಿಂದ ಸುಮಾರು 30 ಲಕ್ಷ ಮಂದಿ ಪ್ರಾಣ ಕಳ್ಕೊಂಡ್ರು ಅನ್ನುವ ಒಂದು ಅಂಕಿಅಂಶ ನಮಗೆ ಸಿಕ್ಕತ್ತೆ. ಇನ್ನು 1911ರ ವೇಳೆಗೆ ಸುಮಾರು 25 ಲಕ್ಷದಷ್ಟು ಚೀನಿಯರು ವಿದೇಶಗಳಿಗೆ ತೆರಳಿ ಅಲ್ಲಿ ಕೂಲಿ, ಲಾಂಡ್ರಿ, ಹೇರ್ ಕಟಿಂಗ್ನಂಥ ಕೆಲಸಗಳಲ್ಲಿ ನಿರತರಾಗಿದ್ದರು. ಇದನ್ನು ಅಮೆರಿಕ ಚೀನಿ ವಲಸಿಗರನ್ನು ನಿಯಂತ್ರಿಸೋದಕ್ಕೆ ವಲಸೆ ನಿಯಂತ್ರಣಾ ಕಾನೂನನ್ನು ಜಾರಿಗೆ ತಂತು. ಇದು ಚೀನಿ ಯುವಕರ ಆತಂಕಕ್ಕೆ ಕಾರಣವಾಯಿತು. ಅಮೆರಿಕ ಸರ್ಕಾರದ ಮನವೊಲಿಸಿ ಈ ಕಾನೂನನ್ನು ತೆರವುಗೊಳಿಸುವಲ್ಲಿ ಮಂಚ್ ಸರ್ಕಾರ ವಿಫಲ ಆದದ್ದು ಚೀನಿಯರ ಕೋಪಕ್ಕೆ ಕಾರಣವಾಗಿತ್ತು. ಇನ್ನು 5ನೇ ಕಾರಣ ಚೀನಿಯರಲ್ಲಿ ಮೂಡಿದಂಥ ನವಜಾಗೃತಿ ಕಾರಣವಾಗಿತ್ತು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಚೀನಿಯರಲ್ಲಿ ಮೂಡಿದಂಥ ನವಜಾಗೃತಿ ಕ್ರಾಂತಿಗೆ ಕಾರಣವಾಯಿತು. ಈ ನವಜಾಗೃತಿ ಚೀನಾದಲ್ಲಿ ಎಲ್ಲಿ ಮೂಡ್ತು ಅಂತಂದರೆ, ಯಾವ ಬಂದರುಗಳು ವಿದೇಶಿ ಕರಾರು ಆಧಾರಿತ ಬಂದರುಗಳಾಗಿದ್ವೋ, ಎಲ್ಲಿ ವಿದೇಶಿ ಪ್ರಭಾವ ವಲಯಗಳಿದ್ವೋ ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಚೀನಾದಲ್ಲಿ ಬಹುಬೇಗ ಪ್ರಸಾರವಾಯಿತು. ಈ ತಮ್ಮ ಕರಾರು ಆಧಾರಿತ ಬಂದರುಗಳಲ್ಲಿ ವಿದೇಶಿಯರು ವಿದ್ಯಾಸಂಸ್ಥೆಗಳನ್ನು, ವಸತಿ ಸಮುಚ್ಚಯಗಳನ್ನು, ಚರ್ಚ್ಗಳನ್ನು, ಮಿಷನರಿ ಶಾಲೆಗಳನ್ನೆಲ್ಲ ಏನು ಸ್ಥಾಪನೆ ಮಾಡಿದ್ರು, ಈ ಸಂಸ್ಥೆಗಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಪ್ರಸಾರದ ಕೇಂದ್ರಗಳಾಗಿ ಪರಿಣಮಿಸಿದ್ದು. ಚೀನಿಯರು ತಮ್ಮ ಮಕ್ಕಳನ್ನು ಈ ವಿದೇಶಿ ವಿದ್ಯಾಸಂಸ್ಥೆಗಳಿಗೆ ಸೇರಿಸಿದ್ರಿಂದ ವಿದೇಶಿ ಶಿಕ್ಷಣ, ರಾಜಕೀಯ, ಮತ, ವಿಜ್ಞಾನ, ತಂತ್ರಜ್ಞಾನ ಇವುಗಳೆಲ್ಲದರ ಸಂಪರ್ಕವನ್ನು ಪಡ್ಕೊಂಡು ಒಂದು ಆಧುನಿಕತೆ ಮತ್ತು ವೈಚಾರಿಕತೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ನೆರವಾಯಿತು. ಮತ್ತು ಚೀನಾದ ಒಳಭಾಗದ ಚೀನಿಯರು ಕೂಡ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋದರು. ಒಂದು ರೀತಿ ಈ ಏನು ಚೀನಾದೊಳಗಡೆ ಇದ್ದ ಕರಾರಾಧಾರಿತ ಬಂದರುಗಳೇನಿದ್ವು ಅವು ಪಾಶ್ಚಿಮಾತ್ಯ ಸಮಾಜದ ಸಜೀವ ಮಾದರಿಗಳಂತೆ ಇದ್ದು, ಇಲ್ಲಿ ಚೀನಿಯರು ಪಾಶ್ಚಾತ್ಯರ ಕಾನೂನು, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಅಭಿಪ್ರಾಯಗಳಿಂದ ಪ್ರಭಾವಿತಗೊಂಡರು. ಅನೇಕ ಬುದ್ಧಿವಂತ ಚೀನಿಯರು ಈ ಪಟ್ಟಣಗಳಲ್ಲಿ ತಮ್ಮ ಆರ್ಥಿಕ ಚಟುವಟಿಕೆಗಳನ್ನೇ ಆರಂಭ ಮಾಡಿದರು. ಹೊಗೆಸೊಪ್ಪು, ಹತ್ತಿ, ರೇಷ್ಮೆ, ಉಣ್ಣೆ, ಈ ರಾಸಾಯನಿಕ ವಸ್ತುಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳನ್ನು ಅವರು ಆರಂಭ ಮಾಡಿದರು. ಪರಿಣಾಮವಾಗಿ ಒಂದು ಕಾರ್ಮಿಕ ವರ್ಗವೂ ತಲೆ ಎತ್ತಿತು, ಒಂದು ವರ್ತಕ ವರ್ಗವೂ ತಲೆ ಎತ್ತು. ಕಾರ್ಖಾನೆಗಳಲ್ಲಿ ಮಹಿಳೆಯರು ಕೂಡ ದುಡಿಯೋದಕ್ಕೆ ಮುಂದೆ ಬಂದಿದ್ದರಿಂದ ಒಂದು ಮಹಿಳಾ ಕಾರ್ಮಿಕ ವರ್ಗ ತಲೆ ಎತ್ತಿ ಅದು ಹೆಚ್ಚೆಚ್ಚು ಆರ್ಥಿಕ ಸ್ವಾಯತ್ತತೆಯನ್ನು ಪಡ್ಕೊಳ್ತು. ಇದು ಕನ್ಫ್ಯೂಷಿಯಸ್ ಕುಟುಂಬ ವ್ಯವಸ್ಥೆ ತಲೆಕೆಳಗಾಗಿ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳಲು ಕಾರಣವಾಯಿತು. ಒಟ್ಟಾರೆ ಪಾಶ್ಚಿಮಾತ್ಯ ವಿಚಾರಧಾರೆಗಳಿಂದ ಜಾಗೃತರಾದ ಯುವ ಚೀನಿ ಜನಾಂಗ 1911ರ ಕ್ರಾಂತಿಯ ಮಂಚೂಣಿಗೆ ಬರೋದಕ್ಕೆ ಇವೆಲ್ಲವೂ ಕೂಡ ಕಾರಣವಾದವು. ಇನ್ನು 6ನೇ ಕಾರಣ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಸಂಸ್ಕೃತಿಯ ಪ್ರಭಾವ. ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಚೀನಿಯರಲ್ಲಿ ಒಂದು ರಾಷ್ಟ್ರೀಯತೆ ಮತ್ತು ವೈಚಾರಿಕತೆ ಅಂತಕ್ಕಂಥದ್ದು ಮೂಡಿದ್ದು ಕ್ರಾಂತಿಗೆ ಅಡಿಪಾಯವಾಯಿತು. 1900ರ ಬಾಕ್ಸರ್ ದಂಗೆ ನಂತರ ರಾಣಿ ಒಂದು ಹೊಸ ಶಿಕ್ಷಣ ಸುಧಾರಣೆಗಳನ್ನು ಚೀನಾದಲ್ಲಿ ಜಾರಿಗೆ ತಂದಳು. ಪಾಶ್ಚಿಮಾತ್ಯ ಶಿಕ್ಷಣ ಮಾದರಿ ಚೀನಾದಲ್ಲಿ ಜಾರಿಗೆ ಬಂತು. ಅನೇಕ ಚೀನಿ ವಿದ್ಯಾರ್ಥಿಗಳನ್ನು ಯುರೋಪ್, ಅಮೆರಿಕಾ, ಜಪಾನ್ನಂಥ ದೇಶಗಳಿಗೆ ಆಕೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿಕೊಟ್ಲು. 1910ರ ವೇಳೆಗೆ ಚೀನಾದಲ್ಲಿ ಸುಮಾರು 57,000 ಶಾಲೆಗಳು ಸ್ಥಾಪನೆಯಾಗಿದ್ದು ಅವುಗಳಲ್ಲಿ 1,60,000 ವಿದ್ಯಾರ್ಥಿಗಳಿದ್ದರು. ಸುಮಾರು 9,000 ಬೋಧಕರನ್ನು ಅಲ್ಲಿ ಬೋಧನೆಗೆ ನೇಮಕ ಮಾಡಲಾಗಿತ್ತು. ಆಮೇಲೆ ಒಪ್ಪಂದದ ರೇವು ಪಟ್ಟಣಗಳಲ್ಲಿದ್ದ ಚೀನಿಯರು ತಮ್ಮ ಮಕ್ಕಳನ್ನು ಕ್ರೈಸ್ತ ಮಿಷನರಿ ಶಾಲೆಗಳಿಗೆ ಸೇರಿಸಿದರು. ಅಲ್ಲಿ ಅವರು ಇಂಗ್ಲೀಷ್ ಭಾಷೆ, ಪಾಶ್ಚಿಮಾತ್ಯ ವಿಚಾರಧಾರೆ ಮತ್ತು ಆಧುನಿಕತೆಯನ್ನು ಮೈಗೂಡಿಸ್ಕೊಂಡ್ರು. ಅನೇಕ ಕ್ರಿಶ್ಚಿಯನ್ ಮಿಷನರಿಗಳು ಪಾಶ್ಚಿಮಾತ್ಯ ಗ್ರಂಥಗಳನ್ನು ಚೀನಿ ಭಾಷೆಗೆ ತರ್ಜುಮೆ ಮಾಡುವ ಮೂಲಕ ಚೀನಿಯರನ್ನು ಪಾಶ್ಚಾತ್ಯ ವಿಚಾರಗಳ ಕಡೆಗೆ ಸೆಳ್ಕೊಂಡ್ರು. ಹೀಗೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡಂಥ ಒಂದು ಬುದ್ಧಿಜೀವಿ ವರ್ಗ ಚೀನಾದಲ್ಲಿ ಉದಯಿಸಿತು. ಇವರು ಈ ಬುದ್ಧಿಜೀವಿ ವರ್ಗ ತಮ್ಮ ದೇಶದ ದುಸ್ಥಿತಿಗೆ
ಮಂಚು ಸರ್ಕಾರವೇ ಕಾರಣವೆಂದು ತಿಳಿದು ಅದನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಂತೆ ಆಧುನೀಕರಿಗೊಳಿಸಲು ಮಂಚು ಸರ್ಕಾರವನ್ನು ಕಿತ್ತೊಗೆದು ಒಂದು ಹೊಸ ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾದ ಚಟುವಟಿಕೆಗಳಲ್ಲಿ ನಿರತವಾದದ್ದು ಕ್ರಾಂತಿಗೆ ಕಾರಣವಾಯಿತು. ಅದರಿಂದಲೇ ಟಾಯಿನ್ಬೆ ಹೇಳ್ತಾನೆ, ವಿದೇಶಿ ವಿಚಾರಧಾರೆಗಳು ಜನತೆಯಲ್ಲಿ ಉಂಟು ಮಾಡಿದ ಜಾಗೃತಿ 1911ರ ಚೀನಿ ಕ್ರಾಂತಿಗೆ ಕಾರಣವಾಯಿತು ಅಂಥೇಳಿ. ಇನ್ನು 7ನೇ ಸಮಸ್ಯೆ ನಿರುದ್ಯೋಗ ಸಮಸ್ಯೆಯಾಗಿತ್ತು. ನಾನು ಈಗಾಗಲೇ ಹೇಳಿದಂತೆ ಯುರೋಪು, ಅಮೆರಿಕಾ, ಜಪಾನ್ ಹೀಗೆ ಅನೇಕ ದೇಶಗಳಲ್ಲಿ ಶಿಕ್ಷಣವನ್ನು ಪಡೆದಂಥ ಚೀನಿ ಯುವಕರು ತಮಗೆ ಚೀನಾದೊಳಗಡೆ ತಮ್ಮ ಅರ್ಹತೆಗೆ ಅನುಗುಣವಾದಂಥ ಹುದ್ದೆ ಗೌರವಗಳು ಸಿಗ್ತವೆ ಅನ್ನೋ ನಿರೀಕ್ಷೆಯಲ್ಲಿ ದೇಶಕ್ಕೆ ಮರಳಿದ್ರು. ಆದರೆ ಮಂಚು ಸರ್ಕಾರ ಈ ವಿದ್ಯಾವಂತ ಚೀನಿಯರಿಗೆ ಅವರ ಅರ್ಹತೆಗೆ ಅನುಗುಣವಾದ ಹುದ್ದೆ ಗೌರವವನ್ನು ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಆದ್ದರಿಂದ ಅವರು ತೀರ್ಮಾನ ಮಾಡಿದರು, ಮಂಚು ಸರ್ಕಾರವನ್ನು ಕೊನೆಗಾಣಿಸಿದರೆ ತಮಗೆ ಅರ್ಹ ಉದ್ಯೋಗ ದೊರೆಯಬಹುದು ಅಂಥೇಳಿ. ಅದರಿಂದ ಈ ವಿದ್ಯಾವಂತ ಚೀನಿ ಯುವ ವರ್ಗ ತಮಗೆ ಬೇಕಾದ ಅವಕಾಶಗಳನ್ನು ಪಡೆಯುವುದಕ್ಕೆ ಮಂಚು ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಿದರು. ಇನ್ನು 8ನೇ ಕಾರಣ ಒಂದು ಸುಧಾರಿತವಾದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಆಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಒಂದು ವಿಶಾಲವಾದ ದೇಶ. ಅಲ್ಲಿ ದೇಶದ ಪ್ರಜೆಗಳ ಜೊತೆಗೆ ಸಂಪರ್ಕ ಸಾಧನೆ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯವಾಗಿತ್ತು. ಚೀನಾ ವಿದೇಶಿ ಸಂಪರ್ಕ ಹೊಂದಿದ ಮೇಲೆ ಈ ರೈಲ್ವೆ, ಅಂಚೆ, ತಂತಿ, ವೃತ್ತಪತ್ರಿಕೆಗಳು ಮತ್ತು ಇತರ ಸಾರಿಗೆ ಸಂಪರ್ಕ ಸಾಧನಗಳು ಅಲ್ಲಿ ಅಭಿವೃದ್ಧಿ ಹೊಂದಿದ್ದು. ಈ ಸಾಧನಗಳು ವಿಶಾಲ ಚೀನಾದ ಪ್ರಜೆಗಳು ಮತ್ತು ಕ್ರಾಂತಿ ನಾಯಕರು ಪರಸ್ಪರ ಸಂಪರ್ಕ ಸಾಧಿಸೋದಕ್ಕೆ ಅವು ಸಹಾಯ ಮಾಡಿದ್ದು. ರಹಸ್ಯ ಸಂಘದ ನಾಯಕರುಗಳು ತಮ್ಮ ಸಂದೇಶಗಳನ್ನು ದೇಶದ ಮೂಲೆ ಮೂಲೆಗೆ ಒಯ್ಯೋದಕ್ಕೆ ಸಹಾಯ ಮಾಡಿದ್ದು. ಸನ್ಯಾತ್ ಸೇನನ ದಿ ಪೀಪಲ್ಸ್ ಟ್ರಿಬ್ಯೂನ್ ಇರ್ಬೋದು, ಅಥವಾ ವೃತ್ತಪತ್ರಿಕೆಗಳಾದ ಪಬ್ಲಿಕ್ ಒಪಿನಿಯನ್, ದಿ ನ್ಯಾಷನಲ್ ಸ್ಪಿರಿಟ್, ವಾಯ್ಸ್ ಆಫ್ ಚೀನಾ ಈ ಮೊದಲಾದ ವೃತ್ತಪತ್ರಿಕೆಗಳು ಕ್ರಾಂತಿಯ ಸಂದೇಶಗಳನ್ನು ಜನಸಾಮಾನ್ಯರ ನಡುವೆ ಹರಡಿ ಅವ್ರನ್ನ ಕ್ರಾಂತಿಗೆ ಅಣುಗೊಳಿಸುವಂಥದ್ದು ಸಾಧ್ಯ ಆಯಿತು. ಇನ್ನು 9ನೇ ಕಾರಣ ವಲಸಿಗರ ಪ್ರಭಾವ. ತೈಪಿಂಗ್ ದಂಗೆ ಮತ್ತು ಬಾಕ್ಸರ್ ದಂಗೆಯಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿ ಅನೇಕ ಚೀನಿಯರು ಪ್ರಾಣಭೀತಿಯಿಂದ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೆರೆಯ ಜಪಾನ್, ಮಲಯ, ಸಿಂಗಪುರ, ಅಮೆರಿಕಾ, ಫಿಲಿಪೈನ್ಸ್, ಇಂಡೋನೇಷ್ಯಾ ಇಂಥ ದೇಶಗಳಿಗೆ ವಲಸೆ ಹೋಗಿದ್ದರು. ಜಪಾನ್ ಒಂದರಲ್ಲೇ ಸುಮಾರು 15,000 ಚೀನಿಯರು ಇದ್ದರು. ವಿದೇಶಗಳಿಗೆ ವಲಸೆ ಹೋದ ಚೀನಿಯರ ಸಂಖ್ಯೆ ಸುಮಾರು 25 ಲಕ್ಷದಷ್ಟಿತ್ತು. ಹೀಗೆ ವಿದೇಶಕ್ಕೆ ವಲಸೆ ಹೋದ ಚೀನಿಯರು ಈ ಪಾಶ್ಚಿಮಾತ್ಯ ಪ್ರಪಂಚ ಮತ್ತು ಚೀನಾ ಇವೆರಡರ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನು ಅವರು ಗಮನಿಸಿದರು ಮತ್ತು ಮಂಚುಗಳಿಂದ ತಮ್ಮ ದೇಶಕ್ಕೊದಗಿದ ದುಸ್ಥಿತಿಯನ್ನು ಕಂಡು ಅವರು ದುಃಖಿತರಾದರು. ಅವರೆಲ್ಲ ಈ ವಲಸೆ ಹೋದ ಚೀನಿಯರು ಸಂಘಟಿತರಾಗಿ 1905ರಲ್ಲಿ ಡಾಕ್ಟರ್ ಸನ್ಯಾತ್ ಸೇನ್ನ ನಾಯಕತ್ವದಲ್ಲಿ ತುಂಗ್ ಮೆಂಗ್ ಹುಯಿ ಎನ್ನುವ ರಹಸ್ಯ ಸಂಘವನ್ನು ಸ್ಥಾಪಿಸಿಕೊಂಡು ಕ್ರಾಂತಿಗೆ ಬೇಕಾದ ಹಣಕಾಸು ಮತ್ತಿತರ ಮಾರ್ಗದರ್ಶನಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದರು. ಸೊ ಹೀಗೆ ವಿದೇಶಗಳಲ್ಲಿ ನೆಲೆಸಿದ್ದ ಚೀನಿಯರು ಚೀನಿ ಕ್ರಾಂತಿಗೆ ನೀಡಿದಂಥ ಬೆಂಬಲವೂ ಆ ಕ್ರಾಂತಿ ಯಶಸ್ಸುಗೊಳ್ಳೋದಕ್ಕೆ ಕಾರಣವಾಯಿತು. ಇನ್ನು ಕ್ರಾಂತಿಯಲ್ಲಿ ಅನೇಕ ರಹಸ್ಯ ಸಂಘಗಳ ಪಾತ್ರವಿತ್ತು. ಬಹಳ ಮುಖ್ಯವಾಗಿ ಚೀನಿಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿ ಅವರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಿ ಮಂಚು ಸರ್ಕಾರವನ್ನು ಅಧಿಕಾರದಿಂದ ಒದ್ದೋಡಿಸೋದಕ್ಕೆ ಹಲವಾರು ಗುಪ್ತ ಸಂಘಗಳು ಸ್ಥಾಪನೆಯಾದವು. ಅವುಗಳಲ್ಲಿ ಸನ್ಯಾತ್ ಸೇನ್ ಸ್ಥಾಪನೆ ಮಾಡಿದ ಸಿಂಗ್ ಚಿಂಗ್ ಹುಯಿ ಅಥವಾ ಅವನು 1905ರಲ್ಲಿ ಸ್ಥಾಪನೆ ಮಾಡಿದಂಥ ತುಂಗ್ ಮೆಂಗ್ ಹುಯಿ 2 ಪ್ರಮುಖ ಸಂಘಗಳಾಗಿದ್ದು. ಇವುಗಳಲ್ಲದೆ ಚೀನಾದ ಅಡ್ವಾನ್ಸ್ಡ್ ಸೊಸೈಟಿ, ರೆಸ್ಟೋರೇಷನ್ ಸೊಸೈಟಿ ಈ ಥರದ ಸಂಘಗಳು ಕೂಡ ಚೀನಿಯರನ್ನು ಸಂಘಟನೆಗೊಳಿಸ್ತಕ್ಕಂಥ ಕೆಲಸಗಳಲ್ಲಿ ನಿರತವಾಗಿದ್ದು. ಇನ್ನು ಜಪಾನ್ನ ನಗರ ಟೋಕಿಯೋ ಒಂದು ಸುಧಾರಕರ ಮತ್ತು ಕ್ರಾಂತಿಕಾರಿ ಗುಂಪುಗಳ ಕೇಂದ್ರವಾಗಿತ್ತು. ಕಾಂಗ್ ಯು ವೈ ಮತ್ತು ಅವನ ಶಿಷ್ಯ ಲಿಯಾಂಗ್ ಚೀಚಾವೋ ಸುಧಾರಕರ ಮುಖಂಡರಾಗಿದ್ದರು. ಅನೇಕ ವಿದ್ಯಾರ್ಥಿಗಳು, ವರ್ತಕರು, ಕಾರ್ಮಿಕರು, ಬುದ್ಧಿಜೀವಿಗಳು ಈ ರಹಸ್ಯ ಸಂಘಗಳ ಸದಸ್ಯತ್ವವನ್ನು ಪಡ್ಕೊಂಡು ಹೋರಾಟಕ್ಕೆ ಇಳ್ಕೊಂಡ್ರು. ವಿದೇಶದಲ್ಲಿದ್ದ ಚೀನಿಯರು ಕ್ರಾಂತಿಕಾರಿ ಚಟುವಟಿಕೆ ನಡೆಸಲು ಈ ರಹಸ್ಯ ಸಂಘಗಳಿಗೆ ಉದಾರವಾದ ಧನ ಸಹಾಯವನ್ನು ಮಾಡಿದ್ರು. ಒಟ್ಟಾರೆ ಮಂಚು ಸರ್ಕಾರದ ವಿರುದ್ಧ ಬಹಿರಂಗವಾದ ಹೋರಾಟವನ್ನು ಮಾಡೋದಕ್ಕೆ ಆಗದಿದ್ದ ದಿನಗಳಲ್ಲಿ ಚೀನಿಯರನ್ನು ಸಂಘಟನೆ ಮಾಡಿ ಅವ್ರನ್ನ ಜೀವನದ ಒಂದು ಪ್ರಮುಖ ಹೋರಾಟಕ್ಕೆ ಅಣಿಗೊಳಿಸುವಲ್ಲಿ ಈ ರಹಸ್ಯ ಸಂಘಗಳು ಪ್ರಮುಖ ಪಾತ್ರ ವಹಿಸಿದ್ದು. ಮತ್ತು ಇನ್ನು ನಂತರದ ಕಾರಣ ಬುದ್ಧಿಜೀವಿಗಳ ಪಾತ್ರ. ಚೀನಿ ಕ್ರಾಂತಿಕಾರರಿಗೆ ಶೋಷಣೆಯ ಮೂಲವನ್ನು ವಿವರಿಸಿ ಅವರು ಕ್ರಾಂತಿಗೆ ಕೈ ಹಾಕುವಂತೆ ಮಾಡುವಲ್ಲಿ
ಬುದ್ಧಿಜೀವಿಗಳ ಪಾತ್ರ ಇತ್ತು. ಲಿನ್ ಶು, ಯಾನ್ ಪು, ಲಿಯಾಂಗ್ ಚೀಚಾವೋ, ಕಾಂಗ್ ಯು ವೈ, ಸನ್ಯಾತ್ ಸೇನ್ ಈ ಥರದ ಬುದ್ಧಿಜೀವಿಗಳು ಚೀನಿಯರನ್ನು ತಮ್ಮ ವಿಚಾರಧಾರೆಗಳ ಮುಖಾಂತರ ಕ್ರಾಂತಿಗೆ ಅಣಿಗೊಳಿಸಿದರು. ಯಾನ್ಪು ಒಬ್ಬ ಪ್ರಸಿದ್ಧ ಭಾಷಾಂತರಕಾರನಾಗಿದ್ದ. ಇವನು ಅನೇಕ ಪಾಶ್ಚಾತ್ಯ ಗ್ರಂಥಗಳನ್ನು ಚೀನಿ ಭಾಷೆಗೆ ತರ್ಜುಮೆ ಮಾಡಿ ಹೊಸ ವಿಚಾರಧಾರೆಗಳನ್ನು ಚೀನಿಯರ ಮನಸ್ಸಿಗೆ ತುಂಬಿದ. ಇವನು ಉದಾರವಾದವನ್ನು ಪ್ರೋತ್ಸಾಹಿಸಿದ. ಮುಂದುವರೆದವನು ಹೇಳಿದ, ಒಂದು ರಾಷ್ಟ್ರ ಪ್ರಬಲವಾಗಬೇಕಾದ್ರೆ ಅದರ ಪ್ರತಿಯೊಬ್ಬ ವ್ಯಕ್ತಿಯೂ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳ್ತಾನೆ. ಮತ್ತು ಕನ್ಫ್ಯೂಷಿಯಸ್ ಸಮಾಜವನ್ನು ಯಾನ್ಪು ಬಲವಾಗಿ ವಿರೋಧ ಮಾಡಿದ. ಕಾಂಗ್ ಯು ವೈ ಮತ್ತು ಅವನ ಶಿಷ್ಯ ಲಿಯಾಂಗ್ ಚೀಚಾವೋ, ಸನ್ಯಾತ್ ಸೇನ್ ಇವರೆಲ್ಲ ತಮ್ಮ ರಾಜಕೀಯ ವಿಚಾರಧಾರೆಗಳ ಮುಖಾಂತರ ಚೀನಿಯರನ್ನು ಹೋರಾಟಕ್ಕೆ ಅಣಿಗೊಳಿಸಿದರೆ, ಲಿಯಾಂಗ್ ಚೀಚಾವು ತನ್ನ ಚೈನೀಸ್ ಸ್ಟೂಡೆಂಟ್ಸ್ ವಿಂಡೋ ಮತ್ತು ಯು ಅಂಡ್ ದಿ ವರ್ಲ್ಡ್ ಅನ್ನುವ ಕೃತಿಯಲ್ಲಿ ರಾಷ್ಟ್ರೀಯತೆ ಮತ್ತು ನೂತನ ವಿದ್ಯಾಭ್ಯಾಸವನ್ನು ಬಲವಾಗಿ ಪ್ರತಿಪಾದಿಸಿದ. ಇಂಗ್ಲೆಂಡ್ನ ಜನರಲ್ಲಿರುವ ಸ್ವಾತಂತ್ರ್ಯ, ಸ್ವಾಭಿಮಾನ, ಸಾರ್ವಜನಿಕ ಜವಾಬ್ದಾರಿ ಮತ್ತು ಜೀವನ ಶೈಲಿಯನ್ನು ಚೀನಿಯರೂ ಅಳವಡಿಸಿಕೊಳ್ಳುವಂತೆ ಆತ ಕರೆ ನೀಡ್ತಾನೆ. ಚೀನಿಯರು ಚಕ್ರವರ್ತಿಗೆ ನಿಷ್ಠೆ ತೋರುವುದರ ಬದಲಾಗಿ ರಾಷ್ಟ್ರಕ್ಕೆ ನಿಷ್ಠೆಯನ್ನು ತೋರಬೇಕು ಅಂಥೇಳಿ ಕರೆ ನೀಡಿದ. ಹೀಗೆ ಬುದ್ಧಿಜೀವಿಗಳು ಚೀನಿಯರ ಮನಸ್ಸಿನಲ್ಲಿ ಮೂಡಿಸಿದಂಥ ಒಂದು ವೈಚಾರಿಕತೆ ಅಂತಿಮವಾಗಿ ಅವರನ್ನು ಕ್ರಾಂತಿಯತ್ತ ಮುಖ ಮಾಡುವಂತೆ ಮಾಡಿತು. ಇನ್ನು 12ನೇ ಕಾರಣ ಕ್ರಾಂತಿಗೆ ಡಾಕ್ಟರ್ ಸನ್ಯಾತ್ ಸೇನನ ಕ್ರಾಂತಿ ಕಾರ್ಯ. ನಮಗೆಲ್ಲ ಗೊತ್ತಿರೋ ಹಾಗೆ 1911ರ ಚೀನಿ ಕ್ರಾಂತಿಯ ನಿಜವಾದ ರೂವಾರಿ ಡಾಕ್ಟರ್ ಸನ್ಯಾತ್ ಸೇನ್ ಆಗಿದ್ದ. ಅವನನ್ನು 1911ರ ಚೀನಿ ಕ್ರಾಂತಿಯ ಪ್ರವಾದಿ ಅಂತಲೇ ಕರೆಯಲಾಗುತ್ತೆ. ಅಸಮರ್ಥ ಮಂಚು ಸರ್ಕಾರವನ್ನು ಅಧಿಕಾರದಿಂದ ಇಳಿಸಿ ಚೀನಾವನ್ನು ಗಣರಾಜ್ಯವನ್ನಾಗಿಸಿ ಅದನ್ನು ಆಧುನೀಕರಣಗೊಳಿಸುವ ಗುರಿಯನ್ನು ಇಟ್ಟುಕೊಂಡು ತನ್ನ ಜೀವನ ಪರ್ಯಂತ ಹೋರಾಟ ಮಾಡಿದವನು ಡಾಕ್ಟರ್ ಸನ್ಯಾತ್ ಸೇನ್ ಆಗಿದ್ದ. ವೃತ್ತಿಯಲ್ಲಿ ಒಬ್ಬ ವೈದ್ಯನಾದರೂ ಕೂಡ ಅವನೊಬ್ಬ ರಾಜಕೀಯ ಕ್ರಾಂತಿಕಾರಿಯಾಗಿ ಅವನು ಚೀನಿಯರನ್ನು ಒಂದು ಜೀವನದ ಮಹತ್ವದ ಹೋರಾಟಕ್ಕೆ ಅಣಿಗೊಳಿಸ್ತಾನೆ. ಮೊದಲಿಗೆ ಸಿಂಗ್ ಚೆಂಗ್ ಹುಯಿ ಅನ್ನೋ ಸಂಘವನ್ನು ಸ್ಥಾಪಿಸಿ, ಆನಂತರ ಜಪಾನ್ ರಷ್ಯಾವನ್ನು 1905ರಲ್ಲಿ ಸೋಲಿಸಿದ ನಂತರ ಉತ್ತೇಜಿತನಾಗಿ ತುಂಗ್ಮೆಂಗ್ ಹುಯಿಯನ್ನು ಸ್ಥಾಪಿಸಿ ಅದರ ಮೂಲಕ ಎಲ್ಲ ರಹಸ್ಯ ಸಂಘಗಳನ್ನು ಒಗ್ಗೂಡಿಸಿ ಮಂಚು ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಅಣಿಗೊಳಿಸುವಲ್ಲಿ ಡಾಕ್ಟರ್ ಸನ್ಯಾತ್ ಸೇನನ ಪಾತ್ರ ಬಹುದೊಡ್ಡದಾಗಿತ್ತು. ಅದರಿಂದ ಡಾಕ್ಟರ್ ಸನ್ಯಾತ್ ಸೇನ್ ಇಲ್ಲದ 1911ರ ಚೀನಿ ಕ್ರಾಂತಿಯನ್ನು ಊಹಿಸಿಕೊಳ್ಳೋದು ಕೂಡ ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಅವನು ಕ್ರಾಂತಿಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಾನೆ. ಇನ್ನು 1911ರ ಚೀನಿ ಕ್ರಾಂತಿಗೆ ತತ್ಕ್ಷಣದ ಕಾರಣ ಅಂತ ಅನ್ನಿಸ್ಕೊಂಡಿದ್ದು ರೈಲ್ವೆ ವಿವಾದ. ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವೆ ತಲೆದೋರಿದಂಥ ರೈಲ್ವೆ ವಿವಾದ 1911ರ ಚೀನಿ ಕ್ರಾಂತಿಗೆ ತಕ್ಷಣದ ಕಾರಣವಾಯಿತು. ಚೀನಾದ ಪ್ರಾಂತ್ಯಗಳ ಮೇಲೆ ರಾಜಕೀಯ ಹತೋಟಿಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಾಂತ್ಯಗಳ ಅಧೀನದಲ್ಲಿರುವ ರೈಲ್ವೆ ಮಾರ್ಗಗಳೆಲ್ಲವೂ ಕೂಡ ಕೇಂದ್ರದ ನಿಯಂತ್ರಣಕ್ಕೊಳಪಡಬೇಕು ಅನ್ನುವ ಧೋರಣೆಯನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು. ಇದನ್ನು ಚೀನಾದ ಪ್ರಾಂತ್ಯ ಸರ್ಕಾರಗಳು ವಿರೋಧ ಮಾಡಿದವು. ತಮ್ಮ ರೈಲ್ವೆ ಯೋಜನೆಗಳ ನಿರ್ಮಾಣದ ಹಕ್ಕನ್ನು ಉಳಿಸಿಕೊಳ್ಳಲು ಪ್ರಾಂತ್ಯ ಸರ್ಕಾರಗಳು ನಡೆಸಿದಂಥ ಹೋರಾಟ ಅಂತಿಮವಾಗಿ 1911ರ ಚೀನಿ ಕ್ರಾಂತಿಗೆ ಕಾರಣವಾಗುತ್ತೆ. ಹೀಗೆ ರೈಲ್ವೆ ಮಾರ್ಗಗಳ ನಿರ್ಮಾಣದ ಹಕ್ಕನ್ನು ಉಳಿಸ್ಕೊಳ್ಳೋಕೆ ಆಗಿ ನಡೆಸಿದಂಥ ಹೋರಾಟ ಮುಂದೆ ಅದೊಂದು ರಾಜಕೀಯ ಹೋರಾಟವಾಗಿ ಪರಿಣಮಿಸಿ ಕ್ರಾಂತಿಗೆ ಕಾರಣವಾಯಿತು. ಪ್ರಾಂತ್ಯ ಸರ್ಕಾರಗಳ ಅಧೀನದಲ್ಲಿದ್ದ ರೈಲ್ವೆ ಮಾರ್ಗಗಳ ನಿರ್ಮಾಣ ಯೋಜನೆಯನ್ನು ರಾಷ್ಟ್ರೀಕರಣಗೊಳಿಸಿ ಅವುಗಳ ನಿರ್ಮಾಣ ಕಾರ್ಯವನ್ನು ವಿದೇಶಿ ಬ್ಯಾಂಕಿಂಗ್ ಒಕ್ಕೂಟಕ್ಕೆ ಒಪ್ಪಿಸೋದಕ್ಕೆ ಯಾವಾಗ ಮಂಚು ಸರ್ಕಾರ ಮುಂದಾಯಿತೋ ಆ ಮಂಚು ಸರ್ಕಾರದ ನೀತಿಯನ್ನು ಚೀನಿಯರು ಪ್ರಬಲವಾಗಿ ವಿರೋಧ ಮಾಡಿದರು. ಹಾಗೆ ನೋಡಿದರೆ 1890ನೇ 1905ರವರೆಗೆ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಯೋಜನೆ ತಯಾರಿಸುವ, ಹಣಕಾಸು ಹೂಡುವ, ರೈಲು ಮಾರ್ಗಗಳ ನಿರ್ವಹಣೆಯ ಜವಾಬ್ದಾರಿ ಎಲ್ಲವೂ ವಿದೇಶಿ ರಾಷ್ಟ್ರಗಳ ಕೈಯಲ್ಲಿತ್ತು. ಆದರೆ 1905ರ ನಂತರ ಮಂಚು ಸರ್ಕಾರ ಪ್ರಾಂತ್ಯಗಳ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಕಾರಣಕ್ಕಾಗಿ ಆ ರೈಲ್ವೆ ಮಾರ್ಗಗಳ ನಿರ್ಮಾಣ ಯೋಜನೆಯನ್ನು ನಿರ್ವಹಣೆಯನ್ನು ಪ್ರಾಂತ್ಯ ಸರ್ಕಾರಗಳಿಗೆ ನೀಡಿತು. ಇದರ ಮಧ್ಯೆ 1905ರಲ್ಲಿ ಒಂದು ಹ್ಯಾಂಕೋ ಸೆಜಕ್ವಾನ್ ರೈಲ್ವೆ ಕಂಪನಿಯನ್ನು ಸೆಜಕ್ವಾನ್ ಪ್ರಾಂತ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಹ್ಯಾಂಕೋ ಸೆಜಕ್ವಾನ್ ರೈಲ್ವೆ ಕಂಪನಿ 1238 ಕಿಲೋಮೀಟರ್ ಉದ್ದದ ಹ್ಯಾಂಕೋ ಸೆಜಕ್ವಾನ್ ರೈಲು ಮಾರ್ಗದ ನಿರ್ಮಾಣಕ್ಕಾಗಿ ಹಣಕಾಸನ್ನು ಸಂಗ್ರಹಿಸುವುದಕ್ಕೆ ಆರಂಭ ಮಾಡಿತು.
ಈ ಶೀಲದು ಶೇರ್ಗಳನ್ನು ಸಂಗ್ರಹಿಸಿತು. ರೈತರ ಮೇಲೆ ಸುಮಾರು ಹೆಚ್ಚುವರಿಯಾಗಿ 3% ತೆರಿಗೆಯನ್ನು ವಿಧಿಸಿ ಹಣಕಾಸನ್ನು ಸಂಗ್ರಹ ಮಾಡಿತು. ಆದರೆ ಹೀಗೆ ಸಂಗ್ರಹ ಮಾಡಿದ ಹಣಕಾಸು ದುರುಪಯೋಗ ಆಗಿದ್ದರಿಂದ ಆ ರೈಲ್ವೆ ಮಾರ್ಗದ ನಿರ್ಮಾಣ ಕಾರ್ಯ ಸುಸೂತ್ರವಾಗಿ ನಡೆಯಲಿಲ್ಲ. 1911ರ ವೇಳೆಗೆ ಕೇವಲ 11 ಕಿಲೋಮೀಟರ್ ಉದ್ದ ರೈಲು ಮಾರ್ಗವನ್ನು ಮಾತ್ರ ನಿರ್ಮಾಣ ಮಾಡಲಾಗಿತ್ತು. ಸೊ ಇದರಿಂದ ಅತೃಪ್ತಗೊಂಡ ಮಂಚು ಸರ್ಕಾರ ಆ ರೈಲ್ವೆ ಮಾರ್ಗಗಳ ಒಂದು ನಿರ್ಮಾಣ ಕಾರ್ಯವನ್ನು ರಾಷ್ಟ್ರೀಕರಣಗೊಳಿಸೋದಕ್ಕೆ ಮುಂದಾಯಿತು. 1911ರಲ್ಲಿ ಅದು ರೈಲ್ವೆ ಮಾರ್ಗಗಳನ್ನು ರಾಷ್ಟ್ರೀಕರಣಗೊಳಿಸುವ ನೀತಿಯನ್ನು ಅನುಮೋದಿಸಿತು. ಇದರ ವಿರುದ್ಧ ಪ್ರಾಂತ್ಯ ಸರ್ಕಾರಗಳು ತಮ್ಮ ಹೋರಾಟವನ್ನು ಆರಂಭ ಮಾಡಿದ್ದು. ಮಧ್ಯೆ ಹ್ಯಾಂಕೋ ಸೆಜಕ್ವಾನ್ ಮತ್ತು ಹ್ಯಾಂಕೋ ಕ್ಯಾಂಟನ್ ರೈಲು ಮಾರ್ಗಗಳ ಒಂದು ನಿರ್ಮಾಣದ ಗುತ್ತಿಗೆಯನ್ನು ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ ಮತ್ತು ಅಮೆರಿಕ ದೇಶಗಳಿದ್ದ ಒಂದು ಬ್ಯಾಂಕಿಂಗ್ ಒಕ್ಕೂಟಕ್ಕೆ ನೀಡೋದಕ್ಕೆ ಮುಂದಾಯಿತು. ಈ ರೀತಿ ವಿದೇಶಗಳಿಂದ ಸಾಲ ಪಡೆದು ಚೀನಾದಲ್ಲಿ ರೈಲ್ವೆ ಮಾರ್ಗಗಳ ನಿರ್ಮಾಣ ಮಾಡುವ ನೀತಿಯನ್ನು ಚೀನಿಯರು ಪ್ರಬಲವಾಗಿ ವಿರೋಧ ಮಾಡಿದರು. ಯಾಕೆ ಕೇಳಿದರೆ, ಹೀಗೆ ವಿದೇಶಿ ರಾಷ್ಟ್ರಗಳು ಚೀನಾಕ್ಕೆ ಸಾಲ ಕೊಡುವ ನೆಪದಲ್ಲಿ ಒಂದು ಬಗೆಯ ಮಿತಿರಹಿತವಾದ ಷರತ್ತುಗಳನ್ನು ವಿಧಿಸಿ ಚೀನಾವನ್ನು ವಿದೇಶಿ ರಾಷ್ಟ್ರಗಳ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಥರದ್ದು ಸಾಲ ನೀಡುವ ಯೋಜನೆಯನ್ನು ಇಟ್ಕೊಂಡಿದ್ರು. ಆದ್ದರಿಂದ ವಿದೇಶಗಳಿಂದ ಸಾಲ ತರಬಾರ್ದು ಹೇಳಿ ಚೀನಿಯರು ಹೋರಾಟವನ್ನು ಮಾಡಿದರು. ಹೀಗೆ ಚೀನಿಯರು, ಪ್ರಾಂತ್ಯ ಸರ್ಕಾರಗಳು ಏನೇ ವಿರೋಧ ಮಾಡಿದರೂ ಕೂಡ ವಿದೇಶಿ ರಾಷ್ಟ್ರಗಳ ಬ್ಯಾಂಕಿಂಗ್ ಒಕ್ಕೂಟದಿಂದ ಹ್ಯಾಂಕೋ ಸೆಜಕ್ವಾನ್ ಮತ್ತು ಹ್ಯಾಂಕೋ ಕ್ಯಾಂಟನ್ ರೈಲು ಮಾರ್ಗಗಳ ನಿರ್ಮಾಣಕ್ಕಾಗಿ ಯಾವಾಗ ಮಂಚು ಸರ್ಕಾರ ಸಾಲ ತಂತೋ ಇದರ ವಿರುದ್ಧ ಹೋರಾಟಗಳು ಚೀನಾದಲ್ಲಿ ಆರಂಭವಾದವು. ಮಧ್ಯೆ ಸೆಜಕ್ವಾನ್ ಪ್ರಾಂತ್ಯದ ಸ್ಥಾನಿಕ ಕಂಪನಿಯೊಂದರ ಅಧೀನದಲ್ಲಿದ್ದಂತಹ ರೈಲ್ವೆ ಮಾರ್ಗವನ್ನು ಕೊಂಡುಕೊಳ್ಳೋದಕ್ಕೆ ಮಂಚು ಸರ್ಕಾರ ಮುಂದಾದಾಗ ಸೆಜಕ್ವಾನ್ ಪ್ರಾಂತ್ಯದಲ್ಲಿ ಹೋರಾಟಗಳು ಆರಂಭ ಆದವು. ಅಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಹೋರಾಟಕ್ಕೆ ಇಳ್ಕೊಂಡ್ರು. ಅವರು ತಮ್ಮ ಹಕ್ಕುಗಳನ್ನು ಮರಳಿ ಪಡೆಯುವ ಚಳವಳಿಗಳನ್ನು ಅಲ್ಲಿ ಆರಂಭ ಮಾಡಿದರು. ಮುಷ್ಕರಗಳು, ಪ್ರದರ್ಶನಗಳು, ಕರ ನಿರಾಕರಣೆ ಚಳವಳಿಗಳು, ವಿದ್ಯಾರ್ಥಿ ಆಂದೋಲನಗಳು ಸೆಜಕ್ವಾನ್ನಲ್ಲಿ ಆರಂಭವಾದವು. ಸೊ ಹೀಗೆ ಸೆಜಕ್ವಾನ್ನಲ್ಲಿ ಆರಂಭವಾದ ರೈಲ್ವೆ ರಾಷ್ಟ್ರೀಕರಣ ನೀತಿ ವಿರುದ್ಧದ ಹೋರಾಟ ಕ್ರಮೇಣ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡು 1911ರ ಚೀನಿ ಕ್ರಾಂತಿಗೆ ಕಾರಣವಾಯಿತು. 1911ರ ಅಕ್ಟೋಬರ್ 9 ಮತ್ತು 10ರಂದು ನಡೆದ ಹ್ಯಾಂಕೋ ಮತ್ತು ಊಚಾಂಗ್ನಲ್ಲಿ ನಡೆದ ಘಟನೆಗಳು ಅಂತಿಮವಾಗಿ ಚೀನಾದ ಕ್ರಾಂತಿ ಸ್ಫೋಟಗೊಳ್ಳುವುದಕ್ಕೆ ಕಾರಣವಾಯಿತು. ಈ ಕ್ರಾಂತಿಯಲ್ಲಿ ಕ್ರಾಂತಿಕಾರಿಗಳು ಯಶಸ್ವಿಯಾಗಿ ಮಂಚು ಸರ್ಕಾರವನ್ನು ಅಧಿಕಾರದಿಂದ ಇಳಿಸಿ ಚೀನಾವನ್ನು ಗಣರಾಜ್ಯವನ್ನಾಗೋದನ್ನು ನಾವು ಗಮನಿಸ್ಬೋದು. ಆ ಕ್ರಾಂತಿಯ ಘಟನೆಗಳು ಮತ್ತು ಅವುಗಳ ಪರಿಣಾಮಗಳನ್ನೆಲ್ಲ ಈ ವಿಡಿಯೋದ ಮುಂದಿನ ಭಾಗದಲ್ಲಿ, ಅಂದರೆ ಭಾಗ 2ರಲ್ಲಿ ನಿಮಗೆ ವಿವರವಾಗಿ ವಿವರಿಸಲಾಗುವುದು. ಸೊ ಒಟ್ಟಾರೆ 1911ರ ಚೀನಿ ಕ್ರಾಂತಿಗೆ ಮಂಚು ಸರ್ಕಾರದ ದುರ್ಬಲ ಆಳ್ವಿಕೆ, ವಿದೇಶಿಯರು ಚೀನಾದಲ್ಲಿ ನಡೆಸ್ತಾ ಇದ್ದಂತಹ ಲೂಟಿ, ವಿಪರೀತವಾಗಿ ಹೆಚ್ಚಿದಂಥ ಜನಸಂಖ್ಯೆ, ಆಹಾರದ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಬುದ್ಧಿಜೀವಿಗಳು ಚೀನಿಯರಲ್ಲಿ ಮೂಡಿಸಿದಂಥ ಒಂದು ವೈಚಾರಿಕತೆ, ಒಂದು ಪಾಶ್ಚಾತ್ಯ ಸಂಸ್ಕೃತಿಯಿಂದ, ವಿಚಾರಧಾರೆಗಳಿಂದ ಚೀನಿಯರು ಪ್ರಭಾವಿತರಾದದ್ದು, ಸನ್ಯಾತ್ ಸೇನನ ಅತ್ಯಂತ ಪ್ರಭಾವಿ ನಾಯಕತ್ವ, ಈ ಥರದ ಅನೇಕ ವಿಚಾರಗಳು ಕ್ರಾಂತಿಗೆ ಕಾರಣವಾದವು. ಕ್ರಾಂತಿ ಆರಂಭ ಆಗೋದಕ್ಕೆ ಆ ರೈಲ್ವೆ ವಿವಾದ ಒಂದು ತಕ್ಷಣದ ಕಾರಣವಾಗಿ ಪರಿಣಮಿಸಿತು. ಸೊ ಹೀಗೆ 1911ರಲ್ಲಿ ಆರಂಭವಾದ ಚೀನಾದ ಕ್ರಾಂತಿ ರಾಜಪ್ರಭುತ್ವವನ್ನು ತೊಡೆದುಹಾಕಿ ಚೀನಾವನ್ನು ಒಂದು ಗಣತಂತ್ರ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಗಮನಿಸ್ಬೋದು. ಧನ್ಯವಾದಗಳು.